ಸರ್ 2028ಕ್ಕೆ ಈಗ ಮತ್ತೊಂದು ಎಲೆಕ್ಷನ್ಗೆ ಹೋಗ್ಬೇಕು, ಸೆಷನ್ ಎಲೆಕ್ಷನ್ಗೆ. ಬಟ್ ಡಿಲಿಮಿಟೇಷನ್ ಏನಾದರೂ ಆದರೆ 2029ಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್, ಈ ಸ್ಟ್ರಾಟಜಿಲೆಲ್ಲಾದರೂ ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾಗಲಿ ನಿಧಾನಕ್ಕೆ ಮಾಡೋಣ ಅಂತ ತಯಾರಿಗಳನ್ನು ಮಾಡ್ಕೋತಾ ಇರ್ಬೋದಾ? ಏನು ಡಿ ಕೆ ಶಿವಕುಮಾರ್ ಅವ್ರ ಸ್ಟ್ರಾಟಜಿನ ಇತ್ತೀಚೆಗೆ ನಾವು ಗಮನಿಸ್ತಾ ಬಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಭಾರಿ ಜಾಣ ಸರ್ ಅವರು. ಈಗ ನಾನು ಒಂದೆರಡು ವಿಚಾರ, ಇವ್ರು ಅಂತಾರೆ ಎಲ್ ಬೋರ್ಡ್ ಅಂತ. ಎಲ್ ಬೋರ್ಡ ಅಥವಾ ಎಲ್ ಬೋರ್ಡ್ ಅನ್ನೋರಿಗೆ ಕಲಿಸ್ತಾ ಇದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಆತರ ಅಪ್ರಬುದ್ಧ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಅದಾನಿ ಹೋಗೋಲ್ಲ. ಕರೆಕ್ಟ್ ಆಗಿದೆ. ಅದಾನಿ ಈಸ್ ನಾಟ್ ಜಸ್ಟ್ ಎನಿ ಅದರ್ ಕಾಂಟ್ರಾಕ್ಟರ್, ಯಾರೋ ಬೇರೆ ಗುತ್ತಿಗೆದಾರ ಅಲ್ಲ. ಅದು ಎಂಥದೇ ಪ್ರಾಜೆಕ್ಟ್ ಇರಲಿ ಕರ್ನಾಟಕದಲ್ಲಿ, ಆ ಯಾವುದೇ ಪ್ರಾಜೆಕ್ಟ್ನ ವಿಚಾರ ಮಾತಾಡಬೇಕಾದ್ರೆ ಅವರು ಚೀಫ್ ಇಂಜಿನಿಯರು ಜನರಲ್ ಮ್ಯಾನೇಜರ್ ಹೋಗ್ತಾರೆ. ಅದಾನಿ ಖುದ್ದಾಗಿ ಯಾವ ಮುಖ್ಯಮಂತ್ರಿ ಮನೆಗೂ ಹೋಗೋದಿಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ನಡೆಗಳನ್ನು ನೋಡಿ, ಅವರ ಒಂದು ರಾಜಕೀಯ ನಡೆಗಳು ಹೇಗಿದ್ದಾವೆ ಅಂದರೆ, ಮೊನ್ನೆ ಬಿ ಸಿ ನಾಗೇಶ್ ತೀರ್ಕೊಂಡಾಗ ಅವರ ಶ್ರದ್ಧಾಂಜಲಿ ಅರ್ಪಣೆ ಮಾಡೋದಕ್ಕೆ, ಗೌರವ ಸೂಚಿಸೋದಕ್ಕೆ ಮನೆಗಾಗಲಿ ಅಥವಾ ಅಂತ್ಯಕ್ರಿಯೆಗೆ ರುದ್ರಭೂಮಿಗೆ ಆಗಲಿ ಹೋಗಲಿಲ್ಲ. ಅವ್ರು ಹೋಗಿದ್ದು BJP ಕಚೇರಿಗೆ ಹೋಗಿ ಅವ್ರಿಗೆ ಗೌರವ ಸಲ್ಲಿಸಿದ್ರು. ಸೊ ಹಿ ಈಸ್ ಪ್ರೊಜೆಕ್ಟಿಂಗ್ ಹಿಮ್ಸೆಲ್ಫ್ ಆಸ್ an acceptable to everybody. ಹಾಗಿರುವಾಗ ಈಗ ನೀವು ಡಿಲಿಮಿಟೇಷನ್ ಬಗ್ಗೆ ಮಾತಾಡಿದ್ರಿ. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಬಿಲ್ಲನ್ನು BJP ಮತ್ತು NDA ತರಲೇಬೇಕು ಅಂತ ಹಠ ಹಿಡಿದಿದೆ. ಅದು ತರ್ತದೋ ಬಿಡ್ತದೋ ಬೇರೆ ವಿಚಾರ. ಆದರೆ ಡಿಲಿಮಿಟೇಷನ್ ಆಗಿಬಿಟ್ರೆ 1.5 ಟೈಮ್ಸ್ ಅರ್ಧಕ್ಕರ್ಧ ಸಂಖ್ಯೆ ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ 336 ಸೀಟ್ಗಳಾಗ್ತವೆ, ವಿಧಾನಸಭೆ ಸೀಟುಗಳು. ಒನ್ ನೇಷನ್ ಒನ್ ಎಲೆಕ್ಷನ್ ಆಗ್ತದೋ ಇಲ್ಲ ಬೇರೆ ವಿಚಾರ. ಯಾಕಂದ್ರೆ ಭಾಳ ದೊಡ್ಡ ಸಂವಿಧಾನಿಕ ಮತ್ತು ಕಾನೂನಾತ್ಮಕ ವಿಚಾರ. ಅದು ಅಷ್ಟು ಸರಳವಾಗಿ ಆಗೋದಿಲ್ಲ. ಅದು ಇಟ್ ಹ್ಯಾಸ್ ಟು ಪಾಸ್ ಥ್ರೂ ಲಾಟ್ ಆಫ್ ಲೀಗಲ್ ಸ್ಕ್ರೂಟಿನೀಸ್. ಆದರೆ ಅದೆಲ್ಲ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ವಾಂಟ್ಸ್ ಟು ಬಿ ಇನ್ ಚಾರ್ಜ್ ಆಫ್ ಆಲ್ ಕ್ಯಾಲ್ಕುಲೇಷನ್ಸ್ ಹಿಯರ್. ಇಲ್ಲಿ ಆಗೋ ಪ್ರತಿಯೊಂದು ಲೆಕ್ಕಾಚಾರವನ್ನು ಈಸ್ ಅ ಮ್ಯಾನ್ ಹೂ ಕ್ಯಾನ್ ಹ್ಯಾಂಡಲ್, ಹಿ ವಿಲ್ ಫೇಸ್. ಅದರ ಜೊತೆಗೆ ಈ 336 ಕ್ಷೇತ್ರಗಳಾದರೆ ಅಲ್ಲಿ ಜಾತಿ ಲೆಕ್ಕಾಚಾರ ಏನು, ಮೈಸೂರು ಭಾಗದ ಲೆಕ್ಕಾಚಾರ ಏನು, ಕರಾವಳಿದೇನು, ಬಯಲುಸೀಮೆದೇನು, ಆಮೇಲೆ ಉತ್ತರ ಕರ್ನಾಟಕದ, ಈಸ್ ಹ್ಯಾಂಡ್ಸ್ ಆನ್ ಮ್ಯಾನ್. ಇದೆಲ್ಲವೂ ಇರುವಾಗ ಈ ಥರದ ಚಳವಳಿಗಳಿದಾವಲ್ಲ, ರಾಜೀನಾಮೆ ಕೊಡ್ಬೇಕಿತ್ತು ಬಿಡಿ. ನಾನು ಹೇಳಿದ್ನಲ್ಲ, ಇವ್ರು ಕೇಳದೆ ಹೋದ್ರು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಬೇಕಿತ್ತು ಅದು ರಾಜೀನಾಮೆ. ಇಟ್ ವಾಸ್ ನೆಸಸರಿ. ಅದಾಯ್ತು. ಈಗ ಇದೆಲ್ಲದ ಆಚೆಗಿನ ಲೆಕ್ಕಾಚಾರ ಇದಾವಲ್ಲ, ಈಗ ಮುಂದಿನ ಲೆಕ್ಕಾಚಾರ, ಈಗ ಸಂಪುಟ ಪುನರ್ರಚನೆ ಆಗುತ್ತೆ, ಮತ್ತೆ ಸರ್ಜರಿ ಆಗಿ ಪುನರ್ರಚನೆ ಆದರೆ ಹಿ ವಿಲ್ ಕೀಪ್ ದಾಟ್ ಇನ್ ಮೈಂಡ್. ಈಗ ಏನು ಮಾತಾಡ್ತಾರೆ ಡಿ ಕೆ ಶಿವಕುಮಾರ್, ನೋಡಿಯಪ್ಪ XYZ ನಿಮ್ಮ ಪಟ್ಟಿ ಕೇಳಿದ್ವಿ, ABC ನಿಮ್ಮ ಪಟ್ಟಿ ಕೇಳಿದ್ವಿ, ನಿಮ್ದೆಲ್ಲ ಮಾತು ಕೇಳಿ ಮಾಡಿದೆ, ನಾನು ಗೊಂದಲ ಆಗಿದೆ, ನನಗೆ ಆಯ್ಕೆ ಬಿಡಿ. ಈಗ ನನಗೆ ಆಯ್ಕೆ ಬಿಡಿ, ನಾನು ರಚನೆ ಮಾಡ್ತೇನೆ, ಗಿವ್ ಮಿ ಒನ್ ಚಾನ್ಸ್, ಐ ಗಿವನ್ ಯು, ದೇರ್ ಇಸ್ ಅ ಕನ್ಫ್ಯೂಷನ್, ನೌ ಲೆಟ್ ಮಿ ಹ್ಯಾವ್ ಮೈ ಸೇ. ಈ ಥರದ ನೆಗೋಷಿಯೇಷನ್ ಮುಂದಿನ ಒಂದು ವಾರ 2 ವಾರದಲ್ಲಿ ನಡೆದು ದೇರ್ ವಿಲ್ ಬಿ ಡಿಫರೆಂಟ್ ಕ್ಯಾಬಿನೆಟ್ ಆಲ್ ಟುಗೆದರ್, ಆ್ಯಂಡ್ ದ್ಯಾಟ್ ವಿಲ್ ಬಿ ಫೋಕಸ್ ಆನ್ 2028.